कर्नाटक में धारवाड़ जिले के कलघटगी तालुक के देवी कोप्पा गांव में पूर्व सैनिक नागेश इटगी की फसल बेमौसमी बारिश में बर्बाद हो गई। वर्षों की मेहनत के बाद फसल नष्ट होने से नागेश भविष्य को लेकर चिंतित हैं, जिसके बाद उन्होंने अधिकारियों से मदद की उम्मीद लगा रहे हैं। देवीगुप्प ग्रामದ ಕಲಘಟಗಿ ತಾಲೂಕು ದೇವಿಗುಪ್ಪ ಗ್ರಾಮದ ಮಾಜಿ ಸೈನಿಕನಾಗಿ ನಾನು ನಿವೃತ್ತಿ ಹೊಂದಿ ಸುಮಾರು 8 ವರ್ಷ ಆಯಿತು। 8 ವರ್ಷ ಕಳೆದ ಮೇಲೆ ನಾನು ನನಗೆ ನೌಕರಿ ಬಂದಿದ್ದು ಯಾವ ನೌಕರಿ ಕೂಡ ಮಾಡಲಿಲ್ಲ। ನಾನು ರೈತನಾಗಬೇಕನ್ನೋದು ನನಗೆ ಭಾಳಷ್ಟು ಆಸೆ ಇತ್ತು। ನನಗೇನು ಅಮೌಂಟ್ ಬಂದಿತ್ತು ಆ ಅಮೌಂಟನ್ನು ಎಲ್ಲ ತಂದು ಈ 5 ಎಕರೆ ಹೊಲದಲ್ಲಿ ಹಾಕಿ ಬಾಳೆ ಮತ್ತು ಅಡಿಕೆ ಮಾಡಿದೆ। ಮಕ್ಕಳಿಗೆ ಎಜುಕೇಷನ್ಗೂ ಕೂಡ ನಾನು ಹಾಕಲಿಲ್ಲ ಅಮೌಂಟ್, ಅವ್ರನ್ನೂ ಓದಿಸ್ತಾ ಇದ್ದೇನೆ। ಆದರೆ ಇವತ್ತು ಈ ತೋಟಕ್ಕೆ ಬಂದು ನೋಡಿದ್ರೆ ನಂದೆಲ್ಲ ಪೂರ ಬಹಳಷ್ಟು ಲುಕ್ಷನ್ ಆಗಿಬಿಟ್ಟದ। ನಿನ್ನೆ ಮಳೆ ಆನೆಕಲ್ಲು ಬಿದ್ದು ಭಾಳಷ್ಟು ಅಂದರೆ ಭಾಳಷ್ಟು ಹಾಳಾಗಿಬಿಟ್ಟದ। 5 ಎಕರೆ ಹೊಲ ನನಗಿನ್ನು ಮುಂದೆ ಬದುಕಬೇಕು, ಹೆಂಗೆ ಬದುಕಬೇಕು ಅನ್ನೋದು ದಾರಿ ಗೊತ್ತಾಗ್ತಾ ಇಲ್ಲ ನನಗೆ। ತಾವೇನಾದರೂ ಕೂಡ ಹೆಲ್ಪ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ। ಇವತ್ತು ಇಂಥ ಪರಿಸ್ಥಿತಿ ರೈತನಿಗೆ ಬರಬಾರ್ದು, ಅದರ ಕಡೆ ನಾನು ಎಲ್ಲ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ಪೂರ ನಂದು ಸರ್ವನಾಶ ಆಗಿದೆ, ಏನೂ ಉಳಿದಿಲ್ಲ। ದಯವಿಟ್ಟು ನನಗೇನಾದರೂ ಕೂಡ ನೀವು ಹೆಲ್ಪ್ ಮಾಡ್ತೀರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ। ಧನ್ಯವಾದಗಳು।